ವೈಬ್ರೋ ಅಕೋಸ್ಟಿಕ್ ಕ್ರೊಮೊಥೆರಪಿ ಅಂತೇಳಿ ಈ ಹೆಸರು ಕೇಳಿ ನಿಮಗೆ ಹೇಗೆ ಅನಿಸ್ತದೆ? ನನಗೂ ಹಾಗೆ ಅನಿಸ್ತು ಸರ್. ವೈಬ್ರೋ ಅಕೋಸ್ಟಿಕ್ ಕ್ರೊಮೊಥೆರಪಿ ಎಲ್ಲಿಂದ ಶುರುವಾಯಿತು? ABCDE ಅಂತ ಹೇಳ್ತೀವಿ ಸರ್. ಎನರ್ಜಿ, ಡಿಟರ್ಮಿನೇಷನ್, ಡೆಡಿಕೇಶನ್, ಡಿವೋಷನ್. C ಅಂತ ಹೇಳಿದಾಗ ಕನ್ವಿನ್ಸಿಂಗ್ ಕಾನ್ಫಿಡೆನ್ಸ್, ಬಿಲೀಫ್, ಎಬಿಲಿಟಿ. ಕೆಮಿಕಲ್ಸ್ ತಗೊಳ್ತಾ ಇರೋದ್ರಿಂದ ನಮ್ಮ ಶರೀರದಲ್ಲಿ ಅಡ್ವರ್ಸ್ ರಿಯಾಕ್ಷನ್ಸ್, ಅಡ್ಡ ಪರಿಣಾಮಗಳು ಜಾಸ್ತಿ ಆಗ್ತಾ ಇದೆ. ಬೇರೆ ಬೇರೆ ಕಾಯಿಲೆಗಳಂದ್ರೆ ಯಾವುದು? ಯಾವ ಕಾಯಿಲೆಗಳವರು ಔಷಧ ತೆಗೆದುಕೊಳ್ತಾನೆ ಈ ಒಂದು ಥೆರಪಿನಲ್ಲೂ ಕೂಡ ಭಾಗವಹಿಸಬಹುದು, ತಗೋಬಹುದು. ಬೆಳಗ್ಗೆ ಬೇಗ ಯಾಕೆ ಎದ್ದೇಳಬೇಕು, 9 ಗಂಟೆ ಅಥವಾ 10 ಗಂಟೆ ಒಳಗಡೆ ಯಾಕೆ ಮಲಗಬೇಕು, ಇವೆಲ್ಲನೂ ನಮ್ಮದೇ ಶರೀರ ನಿರ್ದಿಷ್ಟವಾಗಿ ನಿಯಮವಾಗಿ ಇಟ್ಕೊಂಡಿರುವಂಥ ಒಂದು ನಿಯಮಗಳು. ವೈಬ್ರೇಷನ್ ಅಥವಾ ಕಲರ್ ಅಂದ್ರೆ ಹೇಗೆ ಸರ್? ಈಗ ನಾವು ಕಲರ್ ಅಂತಂದ್ರೆ ಕಲರ್ ನೋಡೋದಾ? ಈ ಗ್ರೀನ್ ಕಲರ್ ಅದು ಅರ್ಸಿನ ಕಲರ್ ಎರಡು ಇದ್ದಾಗ ಮಾನಸಿಕ ಸ್ಥಿತಿ ಸರೋಗುತ್ತೆ. ಎಲ್ಲೇ ಲಕ್ಷ್ಮೀ ದೇವಸ್ಥಾನ ಇರಲಿ, ಎಲ್ಲೇ ಮಾಡಿದ್ರೂ ಮೇಲೆ ಬಂದು ಗೋಲ್ಡನ್ ಯೆಲ್ಲೋ ಕಲರೇ ಇರುತ್ತೆ. TTD ತಿರುಮಲ ತಿರುಪತಿ ದೇವಸ್ಥಾನದಲ್ಲಿರ್ಬೋದು, ಲಕ್ಷ್ಮೀ ದೇವಸ್ಥಾನ ಅದು ಶ್ರೀಪುರಂನಲ್ಲಿರ್ಬೋದು, ಎಲ್ಲೇ ಹೋದ್ರೂ ಆ ಮೇಲೆ ಲೇಯರ್ ಅದನ್ನು ಕೊಡ್ತಾರೆ. ಸೊ ದಟ್ ದೇ ಆರ್ ಗೆಟಿಂಗ್ ಮೋರ್ ಅಕ್ಯುಮುಲೇಷನ್ ಆಫ್ ದಿ ಮನಿ. ಭ್ರಮರಿ ಮಾಡಿದ್ದಾಗ ನಮ್ಮ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸು ಬೇಕಾದಷ್ಟಲ್ಲ, 100ಕ್ಕೆ 100 ಭಾಗ ವಾಸಿಯಾಗಿರೋ ಉಂಟು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುಬ್ಬಯ್ಯ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಸರ್, ವೆಲ್ಕಮ್. ನಮಸ್ತೆ. ಡಾಕ್ಟರ್ ಸುಬ್ಬಯ್ಯ ಅವರು ಹೆಲ್ತ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. BHMS ಜೊತೆಗೆ ಡಿಪ್ಲೊಮಾ ಇನ್ ಯೋಗ ಮತ್ತು PG ಡಿಪ್ಲೊಮಾ ಇನ್ ಸೈಕಾಲಜಿ, ಈ ಎಲ್ಲ ಕ್ವಾಲಿಫಿಕೇಷನ್ಗಳು ಅವ್ರು ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಅವರ ಸಾಕಷ್ಟು ವಿಡಿಯೋಗಳನ್ನ ನೋಡಿದ್ವಿ. ಇವತ್ತು ನಾನು ಅವ್ರ ಜೊತೆ ಮಾತಾಡ್ತಿರುವಂಥ ವಿಚಾರ ಯಾವುದು ಅಂತಂದರೆ ಅದು ವೈಬ್ರೋ ಅಕೋಸ್ಟಿಕ್ ಕ್ರೊಮೊಥೆರಪಿ ಅಂತೇಳಿ. ಈ ಹೆಸರು ಕೇಳಿ ನಿಮಗೆ ಹೇಗೆ ಅನಿಸ್ತದೆ? ನನಗೂ ಹಾಗೆ ಅನಿಸ್ತು. ಏನಿದು ವೈಬ್ರೋ ಅಕೋಸ್ಟಿಕ್ ಕ್ರೊಮೊಥೆರಪಿ ಅಂಥೇಳಿ. ಸೊ ನಾನು ಡಾಕ್ಟರ್ ಜೊತೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಬಟ್ ಒಂದು ಸಿಂಪಲ್ ನಿಮಗೆ ಒಂದು ಇಂಟ್ರೊಡಕ್ಷನ್ ಕೊಡಬೇಕು ಅಂತಂದರೆ, ಯಾವುದೇ ಕಾಯಿಲೆಗಳಿದ್ದರೂ ಕೂಡ ನಿಮಗೆ ಅಲೋಪತಿ ಅಥವಾ ಬೇರೆ ಬೇರೆ ಮೆಡಿಸಿನ್ ಮೂಲಕ ನೀವು ತೆಗೆದುಕೊಳ್ಳುವ ಔಷಧಗಳ ಜೊತೆಗೆ ನಿಮಗೆ ಬೇರೆ ಥರದ ಇನ್ನೊಂದು ಥೆರಪಿ ಥರದ್ದು ಒಂದು ಬೇಕಾಗುತ್ತೆ. ಓಕೆ, ಅದಕ್ಕೆ ಕಾಂಪ್ಲಿಮೆಂಟ್ರಿ ಆಗಿ ಅದಕ್ಕೆ ರಿಪ್ಲೇಸ್ ಮಾಡಿ ಅಲ್ಲ, ಅದಕ್ಕೆ ಕಾಂಪ್ಲಿಮೆಂಟ್ರಿ ಆಗಿ ಕಲರ್ ಮೂಲಕ, ವೈಬ್ರೇಷನ್ ಮೂಲಕ ಮತ್ತು ಲೈಟ್ ಮೂಲಕ ನಿಮಗೆ ಕೊಡುವಂಥ ಥೆರಪಿನೇ ವೈಬ್ರೋ ಅಕೋಸ್ಟಿಕ್ ಕ್ರೊಮೊಥೆರಪಿ ಅಂತ ಕರೀತಾರೆ. ನಾನು ಅರ್ಥ ಮಾಡ್ಕೊಳ್ಳೋ ಹಾಗೆ ಅದನ್ನು ಡಾಕ್ಟರ್ ಸುಬ್ಬಯ್ಯ ಅವರು ಹೇಳ್ತಾ ಹೋಗ್ತಾರೆ. ಸರ್, ವೈಬ್ರೋ ಅಕೋಸ್ಟಿಕ್ ಕ್ರೊಮೊಥೆರಪಿ ಎಲ್ಲಿಂದ ಶುರುವಾಯಿತು? ಇದು ನೀವೇ ಮಾಡಿದ್ದ ಅಥವಾ ಹೇಗೆ ಸರ್? ಇದು ಯಾವುದನ್ನು ನಾನು ಕಂಡುಹಿಡಿದಿರೋದಲ್ಲ ಸರ್. ಇದು ಪ್ರತಿಯೊಂದೂ ವೈಬ್ರೇಷನ್ಸ್ ಅಂತ ಹೇಳಿದರೆ ನಮ್ಮ ಪುರಾಣಗಳಲ್ಲಿದೆ. ಯಾವುದೇ ಆದ್ರೂ ಗಂಟಾನಾದ ಇವೆಲ್ಲ ನಾವು ಹೊಸದಾಗಿ ಏನು ಕಂಡು ಹಿಡಿದಿಲ್ಲ. ಕರೆಕ್ಟ್. ಫಾರ್ ಎಕ್ಸಾಂಪಲ್ ನೋಡಿ, ಭ್ರಮರಿ ಪ್ರಾಣಾಯಾಮ ಅಂತ ನಾವು ಮಾಡ್ತೀವಲ್ಲ, ಅದು ಕೂಡ ವೈಬ್ರೇಷನ್ ಬೇಸಿಕಲಿ. ನಾವು ಈ ಥರ ಹಿಡ್ಕೊಂಡು ಈ ಥರ ಮಾಡ್ತೀವಲ್ಲ, ಷಣ್ಮುಖಿ ಮುದ್ರದಲ್ಲಿ ವೈಬ್ರೇಷನ್ ಮಾಡ್ತೀವಿ. ಇದು ಸಣ್ಮುಖಿ ಮುದ್ರ, ಇದು ಭ್ರಮರಿ. ಇದು ಫಸ್ಟ್ ಭ್ರಮರಿ ಅಂತ ಹೇಳಿದ್ರೆ ಭ್ರಮರಿನ ಯಾಕೆ ಮಾಡ್ತಾ ಇದ್ದೀವಿ, ಯಾಕೆ ಇದು ವೈಬ್ರೇಷನ್ ಥೆರಪಿ ಆಗಿದೆ ಅಂತ ಹೇಳಿದರೆ, ಜೇನು ದುಂಬಿ 2 ಕಿಲೋಮೀಟರ್ವರೆಗೂ ಅದು ಹೋಗಿ ಹನಿನ ಸೇಕರಣೆ ಮಾಡುತ್ತೆ. ಅದು ಅದಕ್ಕಿರುವಂಥ ರೆಕ್ಕೆಗಳಿಂದ ಮಾತ್ರ ಅದು ವೈಬ್ರೇಷನ್ ಕಳಿಸುತ್ತೆ. ಅಷ್ಟು ದೂರದಲ್ಲಿ ಇದು ಹನಿ ಇದೆ ಅಂತ ಹೇಳಿ ಅಲ್ಲಿಗೆ ಮಾತ್ರ ಹೋಗುತ್ತೆ, ಎಲ್ಲೆಂದ್ರೆ ಅಲ್ಲಿ ಉಡ್ಕೊಂಡು ಹೋಗಲ್ಲ. ಅದೇ ರೀತಿಯಲ್ಲಿ ಅಂದರೆ ಅದು ವೈಬ್ರೇಷನ್ ಮೂಲಕ ಅದಕ್ಕೆ ಗೊತ್ತಾಗುತ್ತಾ ಪರ್ಟಿಕ್ಯುಲರ್ ಆಗಿ ಇಂಥ ಪಾಯಿಂಟ್ನಲ್ಲಿದೆ ಅಂತೇಳಿ ಆ ವೈಬ್ರೇಷನ್ನಿಂದ ಹೋಗುತ್ತೆ. ಅದಕ್ಕೆ ನಮ್ಮ ಭ್ರಮರಿ ಮಾಡಿದ್ದಾಗ ನಮ್ಮ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸು ಬೇಕಾದಷ್ಟಲ್ಲ, 100ಕ್ಕೆ 100 ಭಾಗ ವಾಸಿಯಾಗಿರೋ ಉಂಟು. ಮುಂಚೆ ನಮ್ಮವರು ಹೇಳ್ತಾಯಿದ್ರು ಯೋಗ ಸೈನ್ಸ್ ಅಲ್ಲ ಅಂತೇಳಿ. ಈಗ ಯೋಗ ಸೈನ್ಸ್ ಆಗಿದೆ, ಸೈಂಟಿಫಿಕ್ ರಿಸರ್ಚ್ ನಡೀತಾ ಇದೆ ಯಾವುದಕ್ಕೆ ಏನು ಮಾಡಬೇಕು ಅಂತೇಳಿ. ಮುಖ್ಯವಾಗಿ ನಾವು ಭ್ರಮರಿ, ಓಂಕಾರ, ಮುಂಚೆ ಇದರಲ್ಲಿನೂ ನಮ್ಮ ಮಿಕ್ಕಿರೋ ಪಾಡ್ಕಾಸ್ಟ್ಗಳಲ್ಲಿ ಕೆಲವರಲ್ಲಿ ಇದೆ. ಓಂಕಾರ ಹೇಳಿದ್ದಾಗ ಏನಾಗುತ್ತೆ, ಅಕಾರ ಉಕಾರ ಮಕಾರ ಹೇಗೆ ಹೇಳಬೇಕು, ಹೇಗೆ ಹೇಳಿದ್ದಾಗ ಇದು ಶಾಸ್ತ್ರೀಯವಾಗಿ ನಮಗೂ ಉಪಯೋಗ ಆಗುತ್ತೆ. ನಮ್ಮ ಪ್ರತಿಯೊಂದೂ ಇದನ್ನು ಏನೋ ಒಂದು ಹೇಳೋಣ ಅನ್ನೋದಕ್ಕಿಂತ ನಮ್ಮ ಬಾಡಿನಲ್ಲಿರೋ ಪ್ರತಿ ಅವಯವಕ್ಕೂ ಅದರದ್ದೇ ಆದ ಒಂದು ವೈಶಿಷ್ಟ್ಯತೆ ಇದೆ. ಆ ವಿಶಿಷ್ಟತೆಗಳನ್ನ ನಾವು ಸೇಕರಣೆ ಮಾಡಿಕೊಂಡಿದ್ದಾಗ ಈಗ ನಾವು 369
963 ಈ ವೇರಿಯೇಷನ್ಸ್ ಇದೆ. ಏನು ಸರ್ ಇದು 369 ವೈಬ್ರೇಷನ್ ನೀವು ವೈಬ್ರೇಷನ್ಸ್ ಏನು ಲೋಯೆಸ್ಟ್ ಫ್ರೀಕ್ವೆನ್ಸಿ ಲೋಯೆಸ್ಟ್ ಫ್ರೀಕ್ವೆನ್ಸಿ ಬಂದು ನಮಗೂ 0 ಬರುತ್ತೆ. ನಮ್ಮಲ್ಲಿ ಏನಂತ ಹೇಳಿದ್ರೆ ಧಾರಣ, ಧ್ಯಾನ, ಸಮಾಧಿ ಅಂತೇಳಿ ನಮ್ಮ ಯೋಗ ಪ್ರಕಾರ ಇರುವಂಥದ್ದು. ಧಾರಣ ಹೇಳಿದ್ದಾಗ ಮಾಮೂಲಾಗಿ 30 ಆ್ಯಂಡ್ ಅಬೋವ್ ಇದ್ದರೆ ಹುಚ್ಚರು ಫ್ರೀಕ್ವೆನ್ಸಿ, ಹುಚ್ಚರು. ಓಕೆ. 30ನಿಂದ 14ವರೆಗೂ ಇರುವಂಥದ್ದು ಬೀಟಾ ಸ್ಟೇಟಸ್. ಆಲ್ಫಾ ಅಂತ ಹೇಳಿದಾಗ 14 to 7 ಇರೋದು ಆಲ್ಫಾ ಸ್ಟೇಟಸ್, 7 to 4 ಇರುವಂಥದ್ದು ತೀಟಾ, ಡೆಲ್ಟಾ ಬಂದು 4 to 0. ಇನ್ನು ಅದಕ್ಕಿಂತ ಕಡಿಮೆ ಆಗಿದ್ದಾಗ ತುರ್ಯಾಯ ಸ್ಥಿತಿ ಅಂತೇಳಿ ಕರಿತೀವಿ. ಇಟ್ ಈಸ್ ದಿ ಫ್ರೀಕ್ವೆನ್ಸಿ ಆಫ್ ಅವರ್ ಬಾಡಿ ಆ್ಯಸ್ ವೆಲ್ ಆಸ್ ದಿ ಸರೌಂಡಿಂಗ್ಸ್. ನಾವು ಆ ಫ್ರೀಕ್ವೆನ್ಸಿನ ಚೇಂಜ್ ಮಾಡಿಕೊಂಡದಷ್ಟು ವಿಲ್ ಗೋ ಡೀಪ್ ಟು ಅವರ್ ಇನ್ನರ್ ಇಂಜಿನಿಯರಿಂಗ್ ಕರೆಕ್ಷನ್ಸ್. ನಮ್ಮ ಶರೀರದೊಳಗಡೆ ಪ್ರತಿಯೊಂದು ಕಣನೂ ಒಂದು ಮೈಟೋಕಾಂಡ್ರಿಯಾ ಇದೆ. ಮೈಟೋಕಾಂಡ್ರಿಯಾ ಅಂತ ಹೇಳಿದ್ದಾಗ ನಮ್ಮ ಶರೀರದ ಭಾಗಗಳಲ್ಲಿ ಇರುವಂಥ ಅದ್ಭುತವಾದ ಶಕ್ತಿ ಕೇಂದ್ರ. ಆ ಶಕ್ತಿ ಕೇಂದ್ರನ ಆ್ಯಕ್ಟಿವೇಶನ್ ಮಾಡಿಕೊಳ್ಳೋದು ಹೀಗೆ. ಅದರ ಜೊತೆಯಲ್ಲಿ ನಮ್ಮ ಶರೀರದಲ್ಲಿರುವಂಥ ಕ್ರೋಮೋಸೋಮ್ಸ್, ರೈಬೋಸೋಮ್ಸ್ ಎಲ್ಲನೂ ನಾವು DNA, ಮೆಸೆಂಜರ್ RNA, ಮುಖ್ಯವಾಗಿ ಮೆಸೆಂಜರ್ RNAನ ನಾವು ಚೇಂಜ್ ಮಾಡ್ಕೋಬೋದು ಈ ವೈಬ್ರೇಷನ್ಸ್ನಿಂದ. ಅದ್ರ ಜೊತೆಯಲ್ಲಿ ಇನ್ ಕಾಂಬಿನೇಷನ್ ನಾವು ಕಲರ್ ಥೆರಪಿ, ಮಿಕ್ರೋ ಥೆರಪಿಗಳನ್ನ ಮಾಡ್ತಾಯಿದ್ದೀವಿ. ಈ ಬಯೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಮ ಶರೀರದಲ್ಲಿರುವಂಥದ್ದು ನಾವು ಆಹಾರ ತಿಂದಿದ್ದಾಗ ನಮ್ಮ ಆಹಾರದನ್ನು ಶಕ್ತಿ ರೂಪದಲ್ಲಿ ಹೊರಗಡೆ ಬರೋದು ಬಯೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಪ್ಯೂಟಸ್ ಅಂತ ಹೇಳ್ತೀವಿ. ಬಯೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿದರೆ ಆರ ಅಂತೇಳಿ ನಮ್ಮವರು ಅದು ಫಸ್ಟ್ನಿಂದ ನಮ್ಮ ವೇದಗಳಲ್ಲಿ ಇದೆ. ಜೊತೆಯಲ್ಲಿ ಈ ಥೆರಪೀಸ್ನಲ್ಲಿನೂ ಇಟ್ ಈಸ್ 100%. ಐ ಆಮ್ ಟೆಲಿಂಗ್ ದಟ್ ನೀವು ಮೆಡಿಸಿನ್ಸ್ ಎಲ್ಲ ಬಿಟ್ಬಿಡ್ರಿ ಅಂತೇಳಿ ನಾನು ಎಲ್ಲಿನೂ ಹೇಳಲ್ಲ. ಆದರೆ ಮೆಡಿಸಿನ್ಸ್ ಬದಲಾಗಿ ಇದನ್ನು ಸ್ವಲ್ಪ ಸ್ವಲ್ಪ ಉಪಯೋಗಿಸ್ಕೊಳ್ತಾ ನೀವು ಮಾಡಿದ್ದಾಗ ವಿ ವಿಲ್ ಕಮ್ ಟು ಲೈಮ್ ಲೈಟ್. ನಿಮ್ಗೆ ಔಷಧಿ ಅವಸರ ಇಲ್ಲ ಅಂತ ಹೇಳ್ತೀವಿ. ಯಾವಾಗ ಔಷಧಿ ಅವಶ್ಯಕತೆ ಇಲ್ಲ ಅಂತ ಹೇಳಲ್ಲ, ಹೇಳ್ತೀನಿ. ಯಾವಾಗ ನಿಮ್ಮಲ್ಲಿ ಆ ಶಕ್ತಿ ಬಂದಾಗ ಆ ಎನರ್ಜಿ ಲೆವೆಲ್ನ ನಾವು ಏನು ಹೇಳ್ತೀವಿ, ABCDE ಅಂತ ಹೇಳ್ತೀವಿ ಸರ್. ಎನರ್ಜಿ, ಡಿಟರ್ಮಿನೇಷನ್, ಡೆಡಿಕೇಶನ್, ಡಿವೋಷನ್. ಇದನ್ನು C ಅಂತ ಹೇಳಿದಾಗ ಕನ್ವಿನ್ಸಿಂಗ್ ಕಾನ್ಫಿಡೆನ್ಸ್, ಬಿಲೀಫ್, ಎಬಿಲಿಟಿ. ಇವನ್ನು ನೀವು ಆಸ್ವಾದನ ಮಾಡಿಕೊಂಡಿದ್ದಾಗ ಯಾವುದೇ ಆಗಲಿ ಏನೇ ಆಗಲಿ ಎಲ್ಲ ಫಸ್ಟೇ ಮೆಡಿಸಿನ್ಸ್ನ ಬಿಸಾಕಿ ಅಂತ ನಾನು ಹೇಳಲ್ಲ. ಆದರೆ ಮೆಡಿಸಿನ್ಸ್ನ ಕೆಮಿಕಲ್ಸ್ ತಗೊಳ್ತಾ ಇರೋದ್ರಿಂದ ನಮ್ಮ ಶರೀರದಲ್ಲಿ ಅಡ್ವರ್ಸ್ ರಿಯಾಕ್ಷನ್ಸ್, ಅಡ್ಡ ಪರಿಣಾಮಗಳು ಜಾಸ್ತಿ ಆಗ್ತಾ ಇದೆ. ಆ ಅಡ್ಡ ಪರಿಣಾಮಗಳು ಕೂಡುದು ಅಂತ ಹೇಳಿದ್ದಾಗ, ಬರಬಾರದು ಅಂತ ಹೇಳಿದ್ದಾಗ ನಾವು ಇಂಥವನ್ನ ಅಕ್ಯುಮುಲೇಷನ್ ಮಾಡಿಕೊಂಡು ನಿಧಾನವಾಗಿ ಆ ಮೆಡಿಸನ್ನಿಂದ ದೂರ ಆಗ್ಬೋದು. ಈಗ ರೋಗ ನಿರೋಧಕ ಶಕ್ತಿ ಮುಖ್ಯವಾಗಿ ನಾವು ಏನು ಮಾಡ್ತೀವಿ ಅಂತೇಳಿ ಪ್ರತಿಯೊಂದರಲ್ಲಿನೂ ಹೇಳ್ತಾ ಇದ್ದೀವಿ. ಆಟೋ ಇಮ್ಯುನಿಟಿ ಪವರ್ ಅಂತೇಳಿ ಸ್ವಯಂ ರೋಗ ನಿರೋಧಕ ಶಕ್ತಿ ಅದನ್ನು ಡೆವಲಪ್ ಮಾಡಿಕೊಂಡ್ರಿ, ಆವಾಗ ಅವಶ್ಯಕತೆ ಇಲ್ಲ. ಅಲ್ಲಿವರೆಗೂ ನಿಮ್ಗೆ ಬೇಕೇ ಬೇಕು. ನಾನು ಇವತ್ತೇ ನಿಮ್ಮನ್ನ ಸರಿ ಮಾಡ್ತೀನಿ, ನೀವು ಬಿಸಾಕ್ಬಿಟ್ಟು ಬಂದ್ಬಿಡಿ, ನನ್ನ ಹತ್ರ ಖಾಲಿ ಆಗ್ತಾ ಇದೆ ಅಂತೇಳಿ ನಾನೇನು ಅಮೃತ ಕೊಡ್ತಾ ಇಲ್ಲ ಸರ್. ಈಗ 2 ಪ್ರಶ್ನೆಗಳಿದೆ. ಮೊದಲನೇದಾಗಿ ಏನು ಮಾಡ್ತೀರಾ ಆ್ಯಕ್ಚುಲಿ ಇದರಲ್ಲಿ ಅನ್ನೋದು 2ನೇ ಪ್ರಶ್ನೆ. ಅದಕ್ಕಿಂತ ಮುಂಚೆ ಮೊದಲನೇ ಪ್ರಶ್ನೆ ಏನಂತಂದರೆ, ಈಗ ನಾವು ಬೇರೆ ಬೇರೆ ಕಾಯಿಲೆ ಇರೋರಿಗೆ ನಿಮಗೆ ಅದಕ್ಕೆ ಕಾಂಪ್ಲಿಮೆಂಟ್ರಿ ಆಗಿ ಈ ಒಂದು ವೈಬ್ರೋ ಅಕೌಸ್ಟಿಕ್ ಕ್ರೋಮೊಥೆರಪಿ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಬೇರೆ ಬೇರೆ ಕಾಯಿಲೆಗಳಂದ್ರೆ ಯಾವುದು, ಯಾವ ಕಾಯಿಲೆಗಳವರು ಔಷಧ ತೆಗೆದುಕೊಳ್ತಾನೆ ಈ ಒಂದು ಥೆರಪಿನಲ್ಲೂ ಕೂಡ ಭಾಗವಹಿಸಬಹುದು, ತಗೋಬಹುದು? ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂದರೆ ಮನೋದೈಹಿಕ ಕಾಯಿಲೆಗಳು. ಹೌದು. ಓಕೆ. ಮನೋದೈಹಿಕ ಕಾಯಿಲೆಗಳು ಅಂತ ಹೇಳಿದಾಗ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ವೇರ್ ಇಟ್ ಬಿಗಿನ್ಸ್. ನಮ್ಗೆ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು, ಎಲ್ಲರೂ ನಾವು ರೋಗರಹಿತವಾಗಿ ಆನಂದವಾಗಿರೋದಕ್ಕೆ ಬೇಕಾಗಿರೋದೇನು ಅಂತ ಹೇಳಿದ್ದಾಗ ನಮ್ಮಲ್ಲಿರುವಂಥ ಹೈಪೋಥಾಲಮಸ್, ಹಿಪೋಕ್ಯಾಂಪಸ್, ಇನ್ಸುಲಾ, ಪಿಟ್ಯುಟರಿ ಗ್ಲ್ಯಾಂಡ್, ಅಡ್ರಿನಲಿನ್, ಈ ಫೀಲ್ ಹ್ಯಾಪಿ ಕೆಮಿಕಲ್ಸ್ ಇವನ್ನು ನಾವು ಸರಿಯಾಗಿ ತಗೊಳ್ತಾ ಇಲ್ಲ. ನಾವು ಅದು ತಗೋಬೇಕು ಅಂತ ಹೇಳಿದ್ದಾಗ ಒಂದು ಕ್ರಮಶಿಕ್ಷಣೆ, ಒಂದು ಡಿಸಿಪ್ಲಿನರಿ ಆ್ಯಕ್ಷನ್ಸ್ ಬೇಕಾಗಿರುತ್ತೆ. ಈಗ ಬೆಳಗ್ಗೆ ಬೇಗ ಯಾಕೆ ಎದ್ದೇಳಬೇಕು, 9 ಗಂಟೆ ಅಥವಾ 10 ಗಂಟೆ ಒಳಗಡೆ ಯಾಕೆ ಮಲಗಬೇಕು, ಇವೆಲ್ಲನೂ ನಮ್ಮದೇ ಶರೀರ ನಿರ್ದಿಷ್ಟವಾಗಿ ನಿಯಮವಾಗಿ ಇಟ್ಕೊಂಡಿರುವಂಥ ಒಂದು ನಿಯಮಗಳು. ನಾವು ಯೋಗದಲ್ಲಿನೂ ಇರೋದು ಇದ್ದೇನೆ. ಫಸ್ಟು ಯಮ ನಿಯಮ, ವಾಟ್ ನಾಟ್ ಟು ಡು, ವಾಟ್ ಟು ಡು. ದೆನ್ ಪ್ರತ್ಯಾಹಾರ, ಏನು ತಗೊಂಡಿದ್ದಾಗ ನಮ್ಮ 5 ಸೆನ್ಸರಿ ಆರ್ಗನ್ಸ್ ಆ್ಯಕ್ಟಿವೇಶನ್ಗೆ ಬರುತ್ತೆ. ಇವೆಲ್ಲನೂ ಇದ್ದಾಗ ನಾವು ಪ್ರತಿಯೊಂದರಿಂದನೂ ಆಚೆ ಬರ್ಬೋದು. ಇದು ನಾಟ್ ಅಗೇನಿಸ್ಟ್ ಎನಿ ಮೆಡಿಕಲ್ ಸೈನ್ಸ್ ಆರ್ ಎನಿ ಬಡೀಸ್ ನಾಲೆಡ್ಜ್, ಇಟ್ ಇಸ್ ಎವ್ರಿಬಡೀಸ್ ನಾಲೆಡ್ಜ್.
ಪ್ರಪಂಚದಲ್ಲಿ ನಾವು ಆದಷ್ಟು ನೋಡೋದು ಗ್ರೀನರಿ. ಏನು ಯಾಕೆ ಗ್ರೀನರಿ ಪ್ರಪಂಚದಲ್ಲಿ ದೇವರು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ದಾಗ ನಮಗೂ ಅದು ಆದಷ್ಟು ನಮ್ಗೆ ಗ್ರೀನ್ ತಗೊಂಡಿದ್ದಾಗ ನಮ್ಗೆ ಈಸಿಯಾಗಿ ಹಣಕಾಸಿನ ವ್ಯವಹಾರ, ನಮ್ಮ ಪೂರ್ತಿ ಸರ್ಕ್ಯುಲೇಟರಿ ಸಿಸ್ಟಮ್ನ ಆ್ಯಕ್ಟಿವೇಶನ್ ಮಾಡ್ಕೋಬೋದು. ಇದು ಪಂಚ ಪ್ರಾಣಗಳಲ್ಲಿ ಒಂದು ಪ್ರಾಣ ಯಾವುದು? ಈ ಗ್ರೀನ್ ವೈಬ್ರೇಷನ್ ಎಂಬ ವೈಬ್ರೇಷನ್ ಪ್ಲಸ್ ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ ಅಂತೇಳಿ ಏನು ಪಂಚ ಪ್ರಾಣಗಳಲ್ಲಿ ಇದೆಯೋ ಇದು ವೈಬ್ರೇಷನ್ಸ್. ನಮ್ಮ ಶರೀರದಲ್ಲಿ ರಕ್ತ ಪ್ರಸರಣ ಹೋಗುವಾಗ ನಮ್ಮ ಬಿ ಪಿ ಇದೆ, ಬ್ಲಡ್ ಪ್ರೆಷರ್. ಬಿ ಪಿ ಅಂತ ಹೇಳಿದ್ರೆ ಹೈ ಲೋ ಅನ್ನೋದು ಅದು ಬೇರೆ ವಿಷಯ. ನಾವು ಬ್ಲಡ್ ಪ್ರೆಷರ್ ನಮ್ಮ ಶರೀರದಲ್ಲಿ ಆ ಪ್ರವಾಹ ಇದ್ದಾಗ ಮಾತ್ರ ನಾವು ಬದುಕಿರ್ತೀವಿ. ನಮ್ಮ ಶ್ವಾಸ ಇದರದ್ದೇ ಆದ ಒಂದು ವೈಬ್ರೇಷನ್ಸ್ ಇದೆ. ಈ ರೀತಿಯಲ್ಲಿ ನಿರ್ದಿಷ್ಟವಾಗಿ ನಿಯಮವಾಗಿ ನಾವು ಪ್ರತಿಯೊಂದು ತಗೊಳ್ತಾ ಇದ್ದಾಗ ನಾವು ನಮ್ಮಲ್ಲಿರುವಂಥ ಮಲಿನಗಳನ್ನು ಡಿಟಾಕ್ಸಿಫಿಕೇಷನ್ ಮಾಡ್ಕೋಬೋದು. ಉದಾಹರಣೆಗೆ ನಾವು ಭಸ್ತ್ರಿಕಾ ಅಂತೇಳಿ ಮಾಡ್ತೀವಿ, ಕಪಾಲಭಾತಿ ಅಂತೇಳಿ ಮಾಡ್ತೀವಿ. ಅದನ್ನು ನಾವು ನಮ್ಮ ಶರೀರದಲ್ಲಿರುವಂಥ ವೈಬ್ರೇಷನ್ಸ್ನ ಚೇಂಜ್ ಮಾಡಿಕೊಂಡು ಸಮರ್ಪಕವಾಗಿ ನಮ್ಗೆ ಏನು ಬೇಕಾಗಿದೆಯೋ ಆ ರೀತಿಯಲ್ಲಿ ಅದನ್ನು ಸರಿಪಡಿಸ್ಕೊಳ್ತೀವಿ. ಅಲ್ಲಿವರೆಗೂ ಏನಾಗುತ್ತೆ, ನಮ್ಮ ಶರೀರದಲ್ಲಿ ಯಥಾತಥಾ ಪ್ರಾಣವಾಯುಗಳು ಓಡಾಡೋದ್ರಿಂದ ನಮಗದು ಸಕ್ರಮವಾಗಿ ನಮ್ಮ ಶರೀರದೊಳಗಡೆ ಹೋಗ್ತಾ ಇಲ್ಲ. ಈಗ ನಾವು ಈ ಲಾ ಆಫ್ ಅಟ್ರಾಕ್ಷನ್ನಲ್ಲಿ ನಾನು ಮುಖ್ಯವಾಗಿ ಹೇಳೋದೇನಂತ ಹೇಳಿದರೆ ಗೋಲ್ಡನ್ ಯೆಲ್ಲೋ ಕಲರ್. ಉದಾಹರಣೆ ನಮ್ಮ ಎಲ್ಲೇ ಲಕ್ಷ್ಮೀ ದೇವಸ್ಥಾನ ಇರಲಿ, ಎಲ್ಲೇ ಮಾಡಿದ್ರೂ ಮೇಲೆ ಬಂದು ಗೋಲ್ಡನ್ ಯೆಲ್ಲೋ ಕಲರೇ ಇರುತ್ತೆ. ಉದಾಹರಣೆ ನಾವು TTD ತಿರುಮಲ ತಿರುಪತಿ ದೇವಸ್ಥಾನದಲ್ಲಿರ್ಬೋದು, ಲಕ್ಷ್ಮೀ ದೇವಸ್ಥಾನ ಅದು ಶ್ರೀಪುರಂನಲ್ಲಿರ್ಬೋದು, ಎಲ್ಲೇ ಹೋದ್ರೂ ಆ ಮೇಲೆ ಲೇಯರ್ ಅದನ್ನು ಕೊಡ್ತಾರೆ. ಅಂದರೆ ಬಂಗಾರದ್ದೇ ಅಲ್ಲ ಬೇಸಿಕಲಿ ಕಳಶ ನೀವು ಹೇಳ್ತಾರೆ. ಹೌದು, ಕಳಶನೂ ಮಾಮೂಲಾಗಿ ಚಿಕ್ಕ ಚಿಕ್ಕ ದೇವಸ್ಥಾನಗಳಲ್ಲಿ ಕಳಶ ಹೇಳ್ತೀವಿ. ಈ ದೇವಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಸಂಪೂರ್ಣವಾಗಿ ಲೇಯರ್ ಇದೆ. ಸೊ ದಟ್ ದೇ ಆರ್ ಗೆಟಿಂಗ್ ಮೋರ್ ಅಕ್ಯುಮುಲೇಷನ್ ಆಫ್ ದಿ ಮನಿ. ಅಲ್ಲಿ ಸಂಪೂರ್ಣವಾಗಿ ನಾವು ಈ ರೀತಿಯಲ್ಲಿ ಪ್ರತಿಯೊಂದರಲ್ಲಿನೂ ಚೇಂಜಸ್ ಮಾಡ್ಕೊಳ್ತಾ ಹೋಗಿದ್ದಾಗ ನಮ್ಮ ಶರೀರದಲ್ಲಿನೂ ಪ್ರತಿಯೊಂದನ್ನು ನಾವು ಉದಾಹರಣೆಗೆ ನಾವು ಬೆಳಗ್ಗೆ ಹೊತ್ತು ಸೂರ್ಯ ಕಿರಣಗಳನ್ನ ಗೋಲ್ಡನ್ ಯೆಲ್ಲೋ ಕಲರ್ ಅಂತಲೇ ಹೇಳ್ತೀವಿ. ಸಂಜೆ ಹೊತ್ತು ಅದೇ ಇರುತ್ತೆ. ನಮ್ಗೆ ಬೇಕಾಗಿರುವಂಥ ವಿಟಮಿನ್ D, B12 ಅದಕ್ಕೆ ನಮ್ಮ ಸಮ ಪ್ರಮಾಣವಾಗಿ ಇಲ್ಲ ಅಂತ ಹೇಳಿದ್ರು ನಮ್ಗೆ ಬರ್ತಾ ಇದೆ. ಈ ವೈಬ್ರೇಷನ್ಸ್ನಿಂದನೂ ಈ ರೀತಿ ತಗೋಬೋದು. ಸರ್, ಇದು ವೈಬ್ರೇಷನ್ ಅಂತ ನೀವೇನು ಹೇಳ್ತಾ ಇದ್ದೀರಿ, ಅದನ್ನು ಹೇಗೆ ಸರ್ ಕೊಡ್ತೀರಾ ನೀವು? ಈಗ ನಾವು ಯೋಗದಲ್ಲಿ ವೈಬ್ರೇಷನ್ ಗೊತ್ತು. ಹೌದು. ಈಗ ವೈಬ್ರೇಷನ್ ಅಥವಾ ಕಲರ್ ಅಂದರೆ ಹೇಗೆ ಸರ್? ಈಗ ನಾವು ಕಲರ್ ಅಂತಂದ್ರೆ ಕಲರ್ ನೋಡೋದು ಕಲರ್ನ ಹಚ್ಕೊಳ್ಳೋದಾ? ಇಲ್ಲ, ಹಚ್ಕೊಳ್ಳೋದಕ್ಕೆ ನಾನು ಹೇಳಲ್ಲ. ಕಲರ್ ನೋಡ್ತಾ ಹೋಗ್ರಿ. ಉದಾಹರಣೆಗೆ ನಿಮ್ಮ ಮಾನಸಿಕ ಸ್ಥಿತಿ ಸರಿ ಇಲ್ದಿರುವಾಗ ನೀವು ಒಂದು ತೃಪ್ತಿಯಾಗಿ ಈ ಗ್ರೀನ್ ಕಲರ್ ನಮ್ಮ ಅದು ಅರಿಶಿನ ಕಲರ್ ಎರಡು ಇದ್ದಾಗ ಮಾನಸಿಕ ಸ್ಥಿತಿ ಸರಿ ಹೋಗುತ್ತೆ. ಗ್ರೀನ್ ಮತ್ತು ಅರಿಶಿಣ ಕಲರ್ ಅಂದರೆ ಯೆಲ್ಲೋ ಕಲರ್. ಈ ಏನಂತ ಹೇಳಿದ್ರೆ ಡೈಜೆಷನ್, ಫಸ್ಟ್ ಬ್ರೈನ್ ಸೆಕೆಂಡ್ ಬ್ರೈನ್ ಎರಡೂ ಸರಿ ಇದ್ದಾಗ ನಾವು ಸಂಪೂರ್ಣವಾಗಿ ಆಹಾರನ ಸೇಕರಣೆ ಮಾಡಿರೋದು ಜೀರ್ಣ ಆಗುತ್ತೆ. ಆ ಜೀರ್ಣ ಆಗಿರೋದು ನಿಮ್ಮ ಪಚನ ಶಕ್ತಿಯಾಗಿ ನಿಮ್ಮ ಶರೀರಕ್ಕೆ ಬೇಕಾಗಿರುವಂಥ ಶಕ್ತಿ ತುಂಬುತ್ತೆ. ಅದು ಇಲ್ದಿರೋವಾಗ ನೀವು ಯಾವುದೇ ಕಾರಣಕ್ಕೂ ಏನೇ ಮಾಡಿದ್ರೂ ಇಂಡೈಜೆಷನ್ ಪ್ರಾಬ್ಲಮ್ಮು, IBS. ಅದಕ್ಕೆ ಏನು ಮಾಡಬೇಕು ಸರ್? ಆ ಡೈಜೆಷನ್ ಸರಿ ಆಗಬೇಕಾದ್ರೆ ಏನು ಮಾಡಬೇಕು? ನಾವು ಯೆಲ್ಲೋ ಕಲರ್ಸ್, ಅದರಲ್ಲಿ ಯೆಲ್ಲೋ ಕಲರ್ನಲ್ಲಿ ಬೇಕಾದಷ್ಟು ಕಲರ್ಸ್ ಇದೆ. ಲೈಟ್ ಯೆಲ್ಲೋ ಕಲರ್, ಮೀಡಿಯಮ್ ಯೆಲ್ಲೋ ಕಲರ್, ಅದರಲ್ಲಿ ಆಲ್ಮೋಸ್ಟ್ ಐ ನೋ ಮೋರ್ ದೆನ್ 10 ಯೆಲ್ಲೋ ಕಲರ್ಸ್. ಒಬ್ಬೊಬ್ಬರು ಮಾನಸಿಕ ಸ್ಥಿತಿನ ಒಂದೊಂದು ಸ್ಥಿತಿ ಅಂತ ಹೇಳ್ತೀವಿ. ಅವ್ರಿಗೆ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಬೇಸ್ ಮಾಡಿಕೊಂಡೆ ನನ್ನ ಎಲ್ಲ ಟ್ರೀಟ್ಮೆಂಟ್ಗಳು ಇರೋವಂಥದ್ದು. ಯಾರೇ ವ್ಯಕ್ತಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಅವ್ರಿಗೆ ತೃಪ್ತಿ ಆಗಬೇಕು. ನಾನೇನು ಹೇಳೋದು ಅವರೇನು ಕೇಳ್ಕೊಂಡಿದ್ದಾಗ ಅವ್ರಿಗೆ ತೃಪ್ತಿ ಆಗಿಲ್ಲ ಅಂತ ಹೇಳಿದ್ರೆ ನಾನೇನೇ ಮಾತಾಡಿದ್ರು ಕೊನೆಗೆ ಹಂಗಲ್ಲ ಡಾಕ್ಟ್ರೇ, ಆ ರೀತಿ ನಾನು ಯಾರನ್ನೂ ಮಾಡಿಲ್ಲ. ನಾನು ಮಾತಾಡ್ತಾ ಇರೋದೇನಂತ ಹೇಳಿದ್ರೆ ನಿಮಗೂ ಯಾವ ರೀತಿಯಲ್ಲಿ ತೃಪ್ತಿ ಆಗ್ತಾಯಿದೆ, ಏನಾಗ್ತಾಯಿದೆ, ನಿಮ್ಮ ಬೇಸಿಕ್ ಥಿಂಗ್ ಏನು, ನಿಮ್ಮ ಅವಶ್ಯಕತೆ ಏನು, ಅವಸರ ಏನು, ನಿಮ್ಗೆ ಯಾವುದು ಇಷ್ಟ ಆಗ್ತಾಯಿದೆ, ನಿಮ್ಮ ಇಷ್ಟಗಳ ಪ್ರಕಾರನೇ ನಾನು ಹೋಗ್ತೀನಿ. ನಿಮ್ಗೆ ಅವರ್ಷನ್ ಬಂದಾಗ ನಾನೇನೇ ಹೇಳಿದ್ರು ನಾನು ಹೇಳೋದೊಂದು, ನೀವು ಮಾತಾಡೋದೊಂದು, ಮಾಡ್ಕೊಂಡೋದೊಂದು, ಅರ್ಥ ಮಾಡ್ಕೊಂಡೋದೊಂದು ಬರುತ್ತೆ. ಈ ರೀತಿ ಅಲ್ಲದೆ ನಿಮ್ಗೆ ಆಗೋಂಗೆ, ನಿಮ್ಮ ಸರಿಪಡಿಸೋಂಗೆ, ನಿಮ್ಮ ಅವಯವಗಳ ಒಪ್ಕೊಂಡೋಂಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಎಸ್ ಸರ್, ಐ ಅಂಡರ್ಸ್ಟ್ಯಾಂಡ್. ನೋಡಿ, ನಾವು ಅಂದರೆ ಇಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ, ಅಂದರೆ ಈಗ ನಮ್ಮ ಒಂದು ಲೈಫ್ ಸ್ಟೈಲ್ ಹೇಗಾಗಿದೆ ಅಂತಂದರೆ, ನಮ್ಮ ಲೈಫ್ ಸ್ಟೈಲಿಂದ ನಮಗೆ ಆಗುವಂಥ ಸಮಸ್ಯೆಗಳು ನಾವು ಸುಮ್ಮನೆ ಗಮನಿಸ್ತಾ ಹೋದರೆ ಯೂಶ್ವಲಿ ನಾವು ಜಾಸ್ತಿ ವರ್ಕ್ ಮಾಡ್ತೀವಿ,
ಅಂದರೆ ತುಂಬ ಸುದೀರ್ಘ ಕಾಲ ವರ್ಕ್ ಮಾಡ್ತಿರ್ತೀವಿ, ಸುದೀರ್ಘ ಕಾಲ ಚೇರ್ ಮೇಲೆ ಕೂತ್ಕೊಂಡಿರ್ತೀವಿ, ಅಥವಾ ಸುದೀರ್ಘ ಕಾಲ ಫಾರ್ ಎಕ್ಸಾಂಪಲ್ ನೋಡಿ, ನಾನೇ ಈಗ ದಿನಕ್ಕೆ 5-6 ಗಂಟೆಗಳ ಕಾಲ ಈ ಸ್ಟುಡಿಯೋದೊಳಗಡೆ ಇರ್ತೀನಿ. ಅಂದರೆ ಸನ್ಲೈಟಿಗೆ ನಾನೇ ಎಕ್ಸ್ಪೋಸ್ ಆಗ್ತಾಯಿಲ್ಲ ಎಷ್ಟೋ ಸಲ, ಮತ್ತು ನ್ಯಾಚುರಲ್ ಗಾಳಿಗೆ ಕೂಡ ಎಕ್ಸ್ಪೋಸ್ ಆಗ್ತಾಯಿಲ್ಲ. ಏನಿದ್ರು ಎ ಸಿಯಿಂದ ಬರೋ ಗಾಳಿನೇ ನಾನು ಕುಡಿಬೇಕಾಗಿದೆ. ಸೊ ಹಿಂಗೆ ನಾನೇ ಸಂಜೆ ಹೊತ್ತು ಕೆಲವೊಂದು ಸಲ ಹೋಗಿ ನಮ್ಮ ಟೆರೇಸ್ ಮೇಲೆ ನಿಂತ್ಕೊಂಡು ಸನ್ನಿಗೆ ಎಕ್ಸ್ಪೋಸ್ ಆಗುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನನಗೂ B12 ಮತ್ತು D3 ಎರಡೂ ಕಡಿಮೆ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ನೋಡಿ, ನಾವು ಮಾತಾಡ್ತಾ ಇದ್ದೀವಿ, ಬಟ್ ನಮಗೂ ನಮ್ಗೆ ಗೊತ್ತಿಲ್ಲದೆ ಆಗಿದೆ. ಎರಡನೇದು ನಿದ್ದೆ ಸರಿ ಮಾಡ್ತಾಯಿಲ್ಲ ನಾವು. ಮೂರನೇದು ನಮಗೆ ಗೊತ್ತಿಲ್ಲದಾಗೆ ನಾವು ಸ್ಟ್ರೆಸ್ ಆಗ್ತಿರ್ತೀವಿ. ಸೊ ಒಂದು ಹೆಲ್ದಿ ಸ್ಟ್ರೆಸ್ಸು, ಒಂದು ಅನ್ಹೆಲ್ದಿ ಸ್ಟ್ರೆಸ್ ಇರುತ್ತೆ ಕೆಲವೊಂದು ಸಲ. ಅಂದರೆ ಬೆಳಗ್ಗೆ ಬೇಗ ಎದ್ದು ಕೆಲಸ ಶುರು ಮಾಡಬೇಕು ಅನ್ನೋದು ಹೆಲ್ದಿ ಸ್ಟ್ರೆಸ್ಸು. ಕೆಲಸ ಮಾಡ್ತಾಯಿದ್ರು ಕೂಡ ಸುಮ್ಮನೆ ಸ್ಟ್ರೆಸ್ ಆಗೋದಲ್ವಾ, ಅಂದರೆ ಪ್ರಾಬ್ಲಮ್ ಸೊಲ್ಯೂಷನೇ ಇರಲ್ಲ ಕೆಲವೊಂದು ಸಲ. ಅಂಥ ಸ್ಟ್ರೆಸ್ ಅನ್ಹೆಲ್ದಿ ಸ್ಟ್ರೆಸ್ ಕೆಲವೊಂದು ಸಲ. ಫಿಸಿಕಲ್ ಪೇನು, ಲ್ಯಾಕ್ ಆಫ್ ಮೂಮೆಂಟು ಮತ್ತು ಡಿಜಿಟಲ್ ಸ್ಟಿಮ್ಯುಲೇಷನ್ ಪ್ರತಿದಿನ ನಾವು ಲ್ಯಾಪ್ಟಾಪ್. ಸೊ ಇದರಿಂದ ಏನಾಗ್ತಾ ಇದೆ, ನಮ್ಮ ನರ್ವಸ್ ಸಿಸ್ಟಮ್ ಡ್ಯಾಮೇಜ್ ಆಗ್ತಾ ಇದೆ. ಸೊ ಈ ನರ್ವಸ್ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಹೇಳ್ತೀವಿ ಸರ್. ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಹೇಳಿದ್ರೆ ನೆಗೆಟಿವ್ ಯಾವಾಗ ಕಂಟಿನ್ಯೂಸ್ ಆಗಿ ಒಂದಕ್ಕೊಂದು ಲೇಯರ್ ಆಗ್ತಾ ಇದೆಯೋ. ಈಗ ಉದಾಹರಣೆಗೆ ನಾವು ಇವತ್ತು ಸಂಜೆ ಬೇಗ ಹೋಗಿ ಮನೆಗೆ ಹೋಗಿ ಟೆರೆಸ್ ಮೇಲೆ ಇರಬೇಕು ಅಂತ ಅನ್ಕೊಳ್ತೀವಿ, ಆದರೆ ಆಗೋದಿಲ್ಲ. ಕೆಲಸ ಒತ್ತಡದಿಂದ ಮಾರನೇ ದಿನಕ್ಕೆ ಪೋಸ್ಟ್ಪೋನ್ ಮಾಡ್ತೀವಿ. ಆ ಮಾರನೇ ದಿನ ಬೇಗ ಎದ್ದೋಳೆಲ್ಲ ಕೆಲಸಗಳು ಒತ್ತಡ ಇರೋದರಿಂದ ಮತ್ತೆ ಬರ್ತೀವಿ. ಈಗ ನಾನು 99%, 100% ನಾನು ಹೇಳೋದೇನಂತ ಹೇಳಿದ್ರೆ, ಎ ಸಿನಲ್ಲಿ ಇರಬೇಡಿ, ನೀವು ಆದಷ್ಟು ನ್ಯಾಚುರಲ್ ಲೈಟ್ನಲ್ಲಿರ್ರಿ. ನಾವು ಎ ಸಿನಲ್ಲೂ ಇದ್ದೀವಿ, ನ್ಯಾಚುರಲ್ ಲೈಟಲ್ಲೂ ಇಲ್ಲ. ಅವಾಗ ಏನಾಗ್ತಾ ಇದೆ, ಆಟೋಮ್ಯಾಟಿಕ್ ವಿಟಮಿನ್ ಡಿ ಕಡಿಮೆ ಆಗ್ತಾ ಇದೆ. ಪ್ರತಿಯೊಬ್ಬರಿನಲ್ಲಿ ಆಗ್ತಾ ಇರೋದಿದ್ದೇನೆ. B12 ಕಡಿಮೆ ಆಗೇ ಆಗುತ್ತೆ. ವಿಟಮಿನ್ ಡಿ ಯಾವಾಗಿರಲ್ವೋ B12 ಅನ್ನೋದು ಸಬ್ಸಿಕ್ವೆಂಟಾಗಿ ಅದು ಕಡಿಮೆ ಆಗುತ್ತೆ. ತಾವು ಹೇಳ್ದಂಗೆ ಫಸ್ಟಾಗಿ ಪ್ರಾಥಮಿಕವಾಗಿ ನಾವೇನು ಮಾಡ್ತಾ ಇದ್ದೀವಿ, ಮತ್ತೆ ಬೇಡದಿರೋ ವಿಷಯಗಳನ್ನ ಯೋಚನೆ ಮಾಡೋದು. ನಿನ್ನೆ ಬಗ್ಗೆ ಯೋಚನೆ ಮಾಡ್ತೀವಿ, ಇವತ್ತು ಬಗ್ಗೆ ಯೋಚನೆ ಮಾಡಿ ಈಗದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಾವೇನಿದೆ, ನಿನ್ನೆ ಹಂಗೆ ಮಾಡಿದರೆ ಚೆನ್ನಾಗಿರೋದು, ಹಿಂಗೆ ಮಾಡಿದ್ರೆ ಚೆನ್ನಾಗಿರೋದು, ಹಿಂಗಲ್ಲ. ಈ ಗೊಂದಲಮಯ ಜೀವನಕ್ಕೆ ನ್ಯೂರೋಪ್ಲಾಸ್ಟಿಸಿಟಿ ನಡೀತಾ ಇಲ್ಲ. ನ್ಯೂರೋಲಾಜಿಕಲ್ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ನ್ಯೂರೋಲಾಜಿಕಲ್ ಡಿಸ್ಟರ್ಬೆನ್ಸ್ ಯಾವಾಗ ಆಗುತ್ತೋ ನಮ್ಮಲ್ಲಿ ಅದು ಹ್ಯಾಪಿ ಕೆಮಿಕಲ್ಸ್ ಸೆಕ್ರೀಟ್ ಆಗೋದಕ್ಕೆ ದಾರಿ ಇಲ್ಲ. ಯಾವಾಗ ನಮ್ಮಲ್ಲಿ ನಾವು ಸರಿಯಾಗಿ ದೃಢವಾಗಿ ನಿರ್ಧಾರ ಮಾಡಿ ಇದನ್ನು ನಾನು ಮಾಡಲೇಬೇಕು, ನಾನು ಯಾವುದೇ ಇರಲಿ ಏನೇ ಇರಲಿ, ನಾನು 9 ಗಂಟೆಗೆ ನನ್ನ ಮೊಬೈಲ್ ಸ್ವಿಚ್ ಆಫ್, 3 ಗಂಟೆಗೆ ಎದ್ದೊಳ್ಳೇಬೇಕು, ಇದು ಎರಡೂ ಇದೆ. ಇದನ್ನು ನನಗೇನಾಗ್ತಾ ಇದೆ, ನಾನೇನು ಮಾಡ್ತಾ ಇದ್ದೀನಿ ಅನ್ನೋದು ಜೊತೆಯಲ್ಲಿ ನಾನು ಟೀಚ್ ಮಾಡೋದಕ್ಕಾಗ್ತಾ ಇದೆ. 4 ಜನಕ್ಕೆ ಒಳ್ಳೆಯದಾಗುತ್ತೆ, ಇದು ಒಳ್ಳೇದು ಮಾಡಲೇಬೇಕು ಅನ್ನೋ ಉದ್ದೇಶದಲ್ಲಿ ಫಸ್ಟ್ ಐ ಆಮ್ ಅಕ್ವೈರಿಂಗ್ ಬೆಸ್ಟ್ ನಾಲೆಡ್ಜ್ ಆ್ಯಂಡ್ ಬೆಸ್ಟ್ ವೇ ಆಫ್ ಹೆಲ್ತ್. ನನಗೂ ಆರೋಗ್ಯವಾಗಿ ಸರಿ ಇದ್ದಾಗ ಮಾತ್ರ ನಾನು ಬೇರೆಯವ್ರಿಗೆ ಹೇಳಿದ್ದಾಗ ಅದು ಅರ್ಥ ಆಗುತ್ತೆ. ನನಗೆ ಆರೋಗ್ಯ ಸರಿ ಇಲ್ದಿರೋವಾಗ ನಾನು ಇನ್ನೊಬ್ರಿಗೆ ಹೇಳಿದ್ದಾಗ ಏನಾಗುತ್ತೆ, ಅದನ್ನು ಸ್ಲೀಪ್ ಡಿಸಾರ್ಡರ್ಸ್. ಅದು ಲೇಟಾಗಿ ನೀವು ಯಾವುದೇ ಕಾರಣಕ್ಕೂ ಬ್ಲೂ ರೇಸ್ ಅಂತ ಹೇಳ್ತೀವಿ, ಮೊಬೈಲ್ನಿಂದ ಬರುವಂಥವು ಬ್ಲೂ ರೇಸ್ ನೋಡಿ ಒಂದು ಸತಿ ಸ್ಕ್ರೋಲ್ ಮಾಡೋಕೆ ಹೋದರೆ ಕನಿಷ್ಠ ಪಕ್ಷ ಒಂದು 10-20 ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ನನಗೆ ಒಂದು 10-15 ನಿಮಿಷ ಅಂತ ಹೇಳಿದ್ದಾಗ ಇನ್ನು ಮಕ್ಕಳಿಗೆ ಏನಾಗಿರುತ್ತೆ, ಇನ್ನು ಅದು ಅಡಿಕ್ಷನ್ ಆಗಿರೋರಿಗೆ ಏನಾಗುತ್ತೆ. ಒಂದು ಸತಿ ಹಿಂಗೆ ಮಾಡಿದರೆ ಒಳ್ಳೇದೇನಾದರೂ ನನಗೆ ಸಿಕ್ಕುತ್ತೇನೋ ಅಂತ ನಾನು ನೋಡ್ತೀನಿ. ನನಗೂ ಈ ಬೇರೆ ರೀತಿಯಲ್ಲಿ ಬ್ಲೂ ಫಿಲಿಮ್ಸ್ ಇವು ನೋಡೋ ಅಭ್ಯಾಸ ಇಲ್ಲ, ಬೇಕಾಗೂ ಇಲ್ಲ. ಫಸ್ಟ್ ಇದನ್ನಲ್ಲಿ ಯಾರೋ ಒಬ್ಬರು ಏನಾದರೂ ನಾಲೆಡ್ಜ್ ಹೇಳಿದ್ದಾರೇನೋ, ಇನ್ನೊಬ್ಬರು ಏನಾದರೂ ಹೇಳಿದ್ದಾರೇನೋ, ನನ್ನ ಖಂಡಿತವಾಗಿ ನಾನು ನೋಡ್ತೀನಿ. ಯಾವಾಗ ಡೈಲಿ 1 ಅವರ್ ನಾನು ಸ್ಪೆಸಿಫಿಕ್ ಆಗಿ ಇಟ್ಕೊಂಡಿದ್ದೀನಿ. ಆ 1 ಅವರ್ ಮೇಲೆ ಹೋಗಿದ್ದಾಗ ಮತ್ತೆ ಅದನ್ನು ಸಿಗ್ನಲ್ ನಾನು ಆನ್ಲೈನ್ನಲ್ಲಿ ನೋಡಿದ್ದಾಗಲೂ ಐ ಕೀಪ್ ಅಲಾರಮ್. ಎಸ್ ಸರ್, ಈಗ ಒಂದೇನೆಂದರೆ ಸರ್, ಈಗ ನೀವು ಏನು ಹೇಳ್ತಾ ಇದ್ರಿ, ಇದನ್ನು ಈಗ ನಿಮ್ಮ ಹತ್ರ ತೊಗೋಬೇಕು ಅಂತಂದರೆ ಒಂದು ಹೇಗೆ ಸರ್ ಇದು ಹೇಗೆ ಈ ಥೆರಪಿನ ತೊಗೊಳ್ಳೋದು? ಎರಡನೇದು ಯಾರು ತೊಗೊಳ್ಬೇಕು ಅನ್ನೋದು ಒಂದು ಹಂತಕ್ಕೆ ಗೊತ್ತಾಯ್ತು ನಮಗೆ. ಓಕೆ, ಇಲ್ಲಿ ಕೇಸ್ ಸ್ಟಡಿಗಳು ಫಾರ್ ಎಕ್ಸಾಂಪಲ್ ನೋಡಿ, ಈಗ ಬ್ರೈನ್ ಫಾಗ್ ಆಗಿರುವಂಥ ಒಬ್ಬ ವ್ಯಕ್ತಿ, ಇನ್ಸೊಮ್ನಿಯಾ ನಿದ್ದೆ ಆಗದಿರುವಂಥ ವ್ಯಕ್ತಿ, ಹೈ BP ಆಗಿರುವಂಥ ವ್ಯಕ್ತಿಗಳಿರ್ಬೋದು. ಸೊ ಈ ಥರ ವ್ಯಕ್ತಿಗಳಂತ ನಾವು ಅನ್ಕೋತಾ ಇದ್ವಿ. ಕಿಡ್ನಿ ಫೇಲ್ಯೂರ್ ಇದೆ, ಹಾರ್ಟ್ ಅಟ್ಯಾಕ್ ಅವರಿದ್ದಾರೆ, ಎಲ್ಲ ರೀತಿಯಲ್ಲಿ. ಓಕೆ, ಅದು ಇದು ಅಂದಂಗೆ ಎಲ್ಲ ಥರದ ಡಿಸೀಸ್ಗಳಿಗೂ ಕೂಡ ಇದು
ಅನ್ವಯಿಸುತ್ತೆ. ಓಕೆ, ನಾನು ಅದನ್ನೇ ತಮಗೆ ಫಸ್ಟ್ನಲ್ಲಿನೂ ನಾವೆಲ್ಲನೂ ಡಿಸ್ಕ್ಲೈಮರ್ನಲ್ಲಿ ಹೇಳೋದು ಜೊತೆಯಲ್ಲಿ ನಾವು ಡೈರೆಕ್ಟಾಗೂ ಹೇಳಿದ್ದೀವಿ. ಏನಂತ ಹೇಳಿ, ನಿಮ್ಮ ಔಷಧಿಗಳನ್ನ ಬಿಟ್ಟು ನಮ್ಮ ಹತ್ರ ಬನ್ನಿರಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಯಾವ ಡಾಕ್ಟರ್ ಜೊತೆನಲ್ಲಿದ್ದರೂ ಆ ಡಾಕ್ಟರ್ ಜೊತೆನಲ್ಲಿ ಇದ್ದು ಔಷಧಿಗಳ ಸಮೇತವಾಗಿ ನೀವು ಇದ್ದಾಗ ನಿಮ್ಮ ನಂಬಿಕೆ ಅನ್ನೋದು ನನಗೆ ಕೊಡ್ತೀನಿ. ನಿಮ್ಮ ಶಕ್ತಿ ಇದೆ, ನಿಮ್ಮ ಶರೀರನೇ ನಿಮ್ಗೆ ದೇವರು, ಅಹಂ ಬ್ರಹ್ಮಾಸ್ಮಿ. ಪ್ರತಿಯೊಂದರಲ್ಲಿ ನಾವು ಹೇಳ್ತಾ ಇದ್ದೀವಿ, ನಿಮ್ಮಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ. ಆ ಶಕ್ತಿನ ನೀವು ಕಿವಿಚಿಬಿಟ್ಟು ಹೊರಗಡೆ ತಳ್ತಾ ಇದ್ದೀರ. ಮೆಂಟಲ್ ಸ್ಟ್ರೆಸ್ಸು, ಸ್ಟ್ರೈನು, ನ್ಯೂರೋ ಪ್ಲಾಸ್ಟಿಸಿಟಿ ಇಲ್ದಿರೋ ರೀತಿಯಲ್ಲಿ ಮಾಡೋದ್ರಿಂದನೇ ನೀವು ತೊಂದರೆ ತಗೊಳ್ತಾ ಇದ್ದೀರ. ಅದನ್ನು ಹೇಗೆ ಸರಿಪಡಿಸ್ಕೋಬೋದು ಅನ್ನೋದು ಮಾತ್ರ ನಾನು ಹೇಳ್ಕೊಡ್ತೀನಿ. ಔಷಧಿ ರಹಿತವಾಗಿ ಆನಂದವಾಗಿ ಜೀವನ ಮಾಡೋದಕ್ಕೆ ದಾರಿ. ಸೊ ಔಷಧ ರಹಿತವಾಗಿ ಜೀವನ ಮಾಡೋದು ಅಂದರೆ ನೀವು ಈಗ ಔಷಧ ಈಗಲೇ ಬಿಡೋದಲ್ಲ, ಓವರ್ ಅ ಪೀರಿಯಡ್ ಆಫ್ ಟೈಮ್ ಔಷಧ ಬಿಟ್ಟು ಜೀವನ ಮಾಡೋ ಥರ ಆಗುತ್ತೆ ಅನ್ನೋದು. ಸರ್ ಹೇಗೆ ಅಂದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು, ಅಥವಾ ಇದನ್ನು ಕೋರ್ಸಾ, ಅಥವಾ ಇದು ಹೇಗೆ ಸರ್? ಇದು ಥೆರಪಿ ಸೆಷನ್ಗಳು ಮಾಡ್ತೀರಾ, ಏನು ಮಾಡ್ತೀರಾ ನೀವು? ಪ್ರತಿದಿನ ನಾನು ಪ್ರತಿಯೊಬ್ಬರಿನಲ್ಲಿ ಅವ್ರದ್ದೇ ಕಲರ್ಸ್ನ ಗೇಜ್ ಮಾಡ್ತಾ ಅವರಲ್ಲಿ ಇರುವಂಥವು ನ್ಯೂನ್ಯತೆಗಳನ್ನು, ಅಂದರೆ ನೆಗೆಟಿವ್ಸ್ನ ಹೇಗೆ ಸರಿಪಡಿಸ್ಕೋಬೋದು ಅಂತ ಅವ್ರಿಗೆ ಹೇಳ್ತಾ, ಆ ನೆಗೆಟಿವ್ಸ್ನ ದಿನನಿತ್ಯ ಎಷ್ಟು ಮಾತ್ರ ಕಡಿಮೆ ಆಗಿದೆ, ಹೇಗಾಗಿದೆ ಅಂತ ಹೇಳಿ ನೋಡ್ತಾ ಅವ್ರನ್ನ ಜೊತೆಯಲ್ಲಿ ನಾನು ಆಲ್ಮೋಸ್ಟ್ ಐ ವಿಲ್ ಟ್ರಾವೆಲ್ ಮೋರ್ ದ್ಯಾನ್ 90 days ಫಾರ್ ಎನಿ ಡಿಸೀಸ್, ಎನಿಥಿಂಗ್. 90 days ಅನ್ನೋದು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ನಾನು ಪ್ರತಿ ಸತಿ ನಾನು 90 days ಅಂತ ಹೇಳ್ತೀನಿ. 90 days to 120 days ನಮ್ಮ ಪ್ರತಿ ಕಣನೂ ಚೇಂಜ್ ಆಗ್ತಾ ಹೋಗುತ್ತೆ. ನಮ್ಮ ಶರೀರದಲ್ಲಿರುವಂಥ ಕಣಗಳಿಗೆ ಅದರದ್ದೇ ಆದ ನಿರ್ದಿಷ್ಟವಾದ ಟೈಮ್ ಇದೆ. ಆ ಟೈಮ್ ಪ್ರಕಾರನೇ ಅವು ಇಂಟ್ರ್ಯಾಕ್ಷನ್ ಬರುತ್ತೆ. ಆ ಇಂಟ್ರ್ಯಾಕ್ಷನ್ ನಿಮ್ಮ ಪ್ರತಿನಿತ್ಯ ಮಾಡ್ತಾ ಹೋಗಿದ್ದಾಗ ಬರ್ತಾ ಬರ್ತಾ ಆ ಕಣಗಳನ್ನು ಹುಟ್ಟುವಂಥ ರೀಜನರೇಷನ್, ನಾವೇನು ರೀಜನರೇಷನ್ ಸೆಲ್ಸ್ ಆಗ್ತಾ ಇದೆಯೋ ಅವನ್ನು ನಾವು ರೀಎಸ್ಟಾಬ್ಲಿಷ್ಮೆಂಟ್, ನಮ್ಮ ಶರೀರದೊಳಗಡೆ ಇರುವಂಥ ಶರೀರ ಕಣಗಳ ಜೊತೆಯಲ್ಲಿ ಅಡ್ಜಸ್ಟ್ ಆಗ್ತಾ ರೀಜನ್ಯುವೇಷನ್, ರೀಜಾಯಿಸ್, ನಮ್ಮ ರೀಜನರೇಷನ್ ಆಗಿರುವಂಥವು ರೀಜನ್ಯುವೇಷನ್ ಆಗಬೇಕು. ಅಂದರೆ ಶಕ್ತಿ ನಮ್ಮ ಜೊತೆಯಲ್ಲಿ ತುಂಬ್ಕೋಬೇಕು, ಅದನ್ನು ರೀಎಸ್ಟಾಬ್ಲಿಷ್ ಆಗಬೇಕು. ಇವೆಲ್ಲನೂ ಮಾಡಿದ್ದಾಗ ಮಾತ್ರ ನಮ್ಮ ಶರೀರ ಒಂದು ಹೊಂದಾಣಿಕೆ ಆಗುತ್ತೆ. ನಾನು ಇವತ್ತು ಬಂದಿದ್ದೀನಿ, ಅದು ಸಾರ್ ಇದು ಸಾರ್ ಅಂತೇಳಿ ಕತೆ ಹೇಳ್ಬೋದು. ಕತೆ ಹೇಳೋದಕ್ಕಲ್ಲ, ಇದು ಒಂದು 90 days ವಿ ನೀಡ್ ಟು ಟ್ರಾವೆಲ್ ಎವ್ರಿ ಡೇ ಫಾರ್ 90 days. ದೆನ್ ಓನ್ಲಿ ವಿ ಆರ್ ಕಮಿಂಗ್ ಟು ಇನ್ ನೈಸ್ ಪ್ಲಾಟ್ಫಾರ್ಮ್. ನಾನು ಯಾವುದೇ ಆಗಲಿ, ಅದು ಟ್ರೈನ್ ಆಗಲಿ, ಪ್ಲೇನ್ ಆಗಲಿ, ಎಲ್ಲೇ ಹೋಗ್ಬೇಕಂದ್ರೆ ಅದರದ್ದೇ ಅದು ಒಂದು ನಿರ್ದಿಷ್ಟವಾದ ಜಾಗ ಇರುತ್ತೆ. ಆ ರೀತಿಯಲ್ಲಿ ನಮ್ಮ ಶರೀರದಲ್ಲಿ ನಮ್ಮ ಜಾಗಗಳನ್ನ ನಾವು ಮಾಡ್ಕೊಳ್ತೀವಿ. ವಿ ಆರ್ ಮಾಡಿಫೈಯಿಂಗ್, ವಿ ಆರ್ ರೀಜನರೇಟಿಂಗ್ ಸೆಲ್ಸ್ ಅಟ್ ಮೈಟ್ರೋಕಾಂಡ್ರಿಯಲ್ ಲೆವೆಲ್. ಮೆಸೆಂಜರ್ RNA, DNA, ನಿಮ್ಮ ನ್ಯೂರಾನ್ಸ್ ಏನಿದೆಯೋ ಅದನ್ನೆಲ್ಲನೂ ರೆಕ್ಟಿಫೈ ಮಾಡ್ತಾ ಇದ್ದೀವಿ. ಆ ಪ್ರಾಬ್ಲಮ್ಸ್ ಇಲ್ದಿರೋ ರೀತಿಯಲ್ಲಿ ಮಾಡಿ ಪಾಸಿಟಿವ್ ಮಾಡಿ, ಆ ಪಾಸಿಟಿವ್ನ ನೆಗೆಟಿವ್ ಥಾಟ್ಸ್ ಇಲ್ದಿರೋ ರೀತಿಯಲ್ಲಿ ಮಾಡಿದಾಗ ಪ್ರತಿಯೊಂದು ಸಾಧ್ಯತೆ ಇದೆ. ಇದು 100% ಸೈನ್ಸ್, ಪ್ರೂವನ್ ಸೈನ್ಸ್. ನಮ್ಮ ದೇವಸ್ಥಾನಗಳಲ್ಲಿ ಘಂಟಾನಾದಗಳು, ಭಜನೆ ಇವೆಲ್ಲನೂ ಇದೆ. ಹಾರ್ಮೋನಿಯಂ, ಮ್ಯೂಸಿಕ್ ಅನ್ನೋದು ಒಂದು ಸೈನ್ಸ್. ಆ ಸೈನ್ಸ್ ಪ್ರಕಾರ ಮ್ಯೂಸಿಕ್ ಥೆರಪಿ ಅಂತಲೇ ಐತೆ. ಅದನ್ನು ವೈಬ್ರೇಷನ್ಸ್, ನಾವು ಕೆಲವು ಪ್ರಕೃತಿನಲ್ಲಿ ಬರುವಂಥದ್ದು ಜರಿ, ನೀರು ಪ್ರವಾಹಗಳು, ಇವು ಹಾಕಿದ್ದಾಗ ನಮ್ಮ ಸ್ಮೂತ್ನಿಂಗ್ ಆಗುತ್ತೆ. ಹೆಂಗಾಗುತ್ತೆ? ಇಟ್ ಇಸ್ ಮ್ಯಾಚಿಂಗ್ ಅವರ್ ಬ್ಲಡ್ ಫ್ಲೋ ಟು ದಟ್ ಫ್ಲೋ. ಹೌದಾ? ಓಕೆ. ಪ್ರತಿಯೊಂದೂ ಅದರದ್ದೇ ಆದ ಒಂದು ಪ್ರಕೃತಿನಲ್ಲಿ ನಿಯಮಗಳಿದೆ. ಪಕ್ಷಿಗಳ ಸೌಂಡ್ ಕೇಳಿದಾಗ ಏನಾಗುತ್ತೆ? ಐ ವಿಲ್ ಕ್ರಿಯೇಟ್ ದಟ್ ಬರ್ಡ್ ಸೌಂಡ್ ಅಂಡ್ ದಿಸ್ ವೈಬ್ರೇಷನಲ್ ಸೌಂಡ್ ಥೆರಪಿ ಅಂತೇಳಿ ನಮ್ಮಲ್ಲಿ ಅದು ಎಲ್ಲನೂ ಇದೆ. ಮ್ಯೂಸಿಕ್ಕು ಎಲ್ಲನೂ ನಾವು ಮಾಡೋ ರೀತಿಯಲ್ಲಿ ಅವ್ರಿಗೆ ಯಾವುದು ಇಷ್ಟ ಆಗುತ್ತೆ. ನಾನು ಹೇಳ್ದಂಗೆ ಅವ್ರನ್ನ ಕೇಳ್ರಿ, ನಾನು ಹೇಳ್ತಾ ಇದ್ದೀನಿ ಅಂತ ನಾನು ಎಲ್ಲಿನೂ ಹೇಳೋದಿಲ್ಲ. ಇದ್ರದ್ದು ನಿಮ್ಗೆ ಏನು ಅವಶ್ಯಕತೆ ಇದೆ? ಸರ್, ನಾವು ಭಾಳಷ್ಟು ಸಲ ನೋಡೋದೇನೆಂದರೆ, ಈ ಡಯಾಬಿಟೀಸ್ ಸ್ವಲ್ಪ ಜಾಸ್ತಿ ಆದಾಗ ಅದರ ಅಡ್ಡ ಪರಿಣಾಮಗಳು ತುಂಬ ಇರ್ತವೆ. ಅದು ಕಣ್ಣಿನ ಮೇಲೆ ಎಫೆಕ್ಟ್ ಮಾಡುತ್ತೆ, ಕಾಲುಗಳು ಊತ ಬರುತ್ತೆ, ಕಾಲುಗಳಲ್ಲಿ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಸೊ ಈ ಥರ ಅಂದರೆ ಅದರ ಒಂದು ಹಂತ ಮೀರಿ ಮುಂದೆ ಹೋದಾಗ ಆ ಥರದ್ದಾಗುತ್ತೆ. ಸೊ ಅಲ್ಲಿ ಹೋದವ್ರಿಗೂ ಕೂಡ ಇದು ಇಲ್ಲಿ ಹೌದು. ನಾವು ಏನು ಔಷಧಿ ತೊಗೊಳ್ತಾ ಇದ್ದೀವೋ BP ಗೆ, ಡಯಾಬಿಟೀಸ್ಗೆ, ಅದರಿಂದ ನಮಗೂ ಕನಿಷ್ಠ ಪಕ್ಷ 4 ಪ್ರಾಬ್ಲಮ್ಸ್ ಬರ್ತಾ ಇದೆ. ನಾನು ಯಾವಾಗಲೂ 2 ಪ್ರಾಬ್ಲಮ್ಸನ್ನು ಹೇಳ್ತಾ ಇದ್ದೆ, ಈಗ 4 ಸೇರಿಸ್ಕೊಳ್ತಾ ಇದ್ವಿ. ಹೇಗೆ ಅಂತ ಹೇಳಿದ್ರೆ, ನಮ್ಮ ಫ್ಯಾಟಿ ಲಿವರ್ ಒಂದು ಖಂಡಿತವಾಗಿ ಬರ್ತಾ ಇದೆ. ಈಗ ವಿಟಮಿನ್ D, B12 ಕಡಿಮೆ ಆಗಿದ್ದಾಗ ಮುಂದಕ್ಕೆ ಬರ್ತಾ ಫ್ಯಾಟಿ ಲಿವರ್ ಬರ್ತಾ ಇದೆ, ಕಿಡ್ನಿ ಫೇಲ್ಯೂರ್ ಬರ್ತಾ ಇದೆ,
ಫ್ಯಾಟಿ ಲಿವರ್ ಬಂದ ತಕ್ಷಣ ಅನ್ನೋದಲ್ಲ, ಫ್ಯಾಟಿ ಲಿವರ್ ಸ್ವಲ್ಪ ದಿನ ಆಗಿದ ತಕ್ಷಣ ನಮಗೂ ಅದು ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಗ್ಲಾಮರುಲೋನೆಫ್ರೈಟಿಸ್, ಅದು ಫಿಲ್ಟ್ರೇಷನ್ಸು ಎಪ್ಗಟ್ಟುತ್ತೆ, ಅದನ್ನಾಗುತ್ತೆ. ಅದಾದಮೇಲೆ ಹಾರ್ಟ್ ಬ್ಲ್ಯಾಕ್ಸ್ ಅಂತ ಹೇಳಿದ ತಕ್ಷಣ ನಮ್ಮವರು ಸಿಂಕ್ರೊನೈಸೇಷನ್ ಆಫ್ ದಿ ಬ್ಲಡ್ ಫ್ಲೋ ಸರಿಯಾಗಿ ಇಲ್ದಿರೋವಾಗ ಹಂಗೆ ಹೇಳ್ತಾರೆ. ಆದರೆ 199 ಅನಸ್ತಮೋಸಿಸ್ ಅಂತ ಹೇಳ್ತೀವಿ. ಬೇರೆ ಕಡೆಯಿಂದ ಸರ್ಕ್ಯುಲೇಷನ್ನಲ್ಲಿ ಇದ್ದೇ ಇರುತ್ತೆ. ಇವೆಲ್ಲದಕ್ಕೂ ನಾವು ವೈಬ್ರೇಷನ್ ಥೆರಪಿ ನಮ್ಮದೇ ಆದ ಒಂದು ಅವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ಮಾಡಿದ್ದಾಗ 100% ಸರಿ ಹೋಗುತ್ತೆ. ಈಗ ಕಾಲು ಉರಿ ಬೇಕಾದಷ್ಟು ಇದೆ ಡಯಾಬಿಟೀಸ್ನಲ್ಲಿ, ಅವು ಅದು ಬೇಕಾದಷ್ಟು ಜನಕ್ಕೆ ಕಡಿಮೆ ಆಗಿದೆ. ಅತ್ಯಂತ ಮುಖ್ಯವಾದದ್ದು ತಾವು ಕೇಳಿದಂಗೆ ರೆಟಿನೋಪತಿ ಅಂತ ಹೇಳಿದರೆ ಕಣ್ಣಿಗೆ ಫ್ಲೂಯಿಡ್ ಅಂತ, ವಿಟ್ರಸ್ ಫ್ಲೂಯಿಡ್ ಅಂತೇಳಿ ಒಂದು ಫ್ಲೂಯಿಡ್ ಇರುತ್ತೆ, ಪ್ಲಸ್ ಸಿಲಿಯರಿ ಮಸಲ್ಸ್ ಅಂತ ಹೇಳಿ ಕಣ್ಣಿಗೂ ಬೇಕಾಗಿರುವಂಥ ಮಾಂಸಖಂಡಗಳಿರುತ್ತೆ. ಇವನ್ನ ಸ್ಟೆಬಿಲಿಟಿ ಕಡಿಮೆ ಆಗುತ್ತೆ. ಅದು ಏನಕ್ಕೆ ಹಿಂಗಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಈ ಔಷಧಿಗಳು ತಗೊಳ್ತಾ ಇರೋದರಿಂದ ಈ ಬ್ಲಡ್ ವೆಸಲ್ಸು ಥಿಕ್ನಿಂಗ್ ಆಗುತ್ತೆ, ಗಟ್ಟಿ ಆಗುತ್ತೆ. ಆವಾಗಿದ್ದಾಗ ಮಾತ್ರ ಇವೆಲ್ಲನೂ ಅಡ್ಡ ಪರಿಣಾಮಗಳು ಒಂದಕ್ಕೊಂದು ಜಾಸ್ತಿ ಆಗ್ತಾನೇ ಇದೆ. ಎಸ್ ಸರ್. ಸೊ ಹಾಗೆ ನಾವು ಸಾಕಷ್ಟು ಕಾಯಿಲೆಗಳ ಅಡ್ಡ ಪರಿಣಾಮಗಳು ಮತ್ತು ಅದರ ದುಷ್ಪರಿಣಾಮಗಳು, ಮುಂದುವರಿದ ಪರಿಣಾಮಗಳು, ಅಂದರೆ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೇ ಇದ್ದಾಗ, ಸೊ ಅಥವಾ ನಿಮಗೆ ನಾರ್ಮಲ್ ಆಗಿರುವಂಥ ಸಮಸ್ಯೆಗಳು, ಬೇರೆ ಬೇರೆ ಡಿಸೀಸ್ಗಳು, ಆ ಡಿಸೀಸ್ಗಳಿಗೆ ನೀವು ಕಲರ್ ಮೂಲಕ, ನೀವು ಲೈಟ್ ಮೂಲಕ, ನೀವು ಬ್ರೆತ್ ಮೂಲಕ, ಓಕೆ, ನೀವು ವೈಬ್ರೇಷನ್ ಮೂಲಕ ನೀವು ಥೆರಪಿ ತೊಗೊಳ್ಬಹುದು ಅನ್ನೋದು ಸೈನ್ಸ್ ಮೂಲಕ ಪ್ರೂವ್ ಆಗಿರುವಂಥ ಒಂದು ಮೆಥಡ್. ಇದು ಪೂರಕ ಒಂದು ವೈದ್ಯಕೀಯ ಮೆಥಡೇ ಹೊರತು ನೀವು ಮಾಡ್ತಿರುವಂಥದ್ದಕ್ಕೆ ಇದು ರಿಪ್ಲೇಸ್ಮೆಂಟ್ ಅಲ್ಲ. ಸೊ ಆಸಕ್ತರು ಡಾಕ್ಟರ್ ಸುಬ್ಬಯ್ಯ ಅವ್ರನ್ನ ಸಂಪರ್ಕಿಸ್ಬೋದು. ಅವರ 90 ಡೇ ಕೋರ್ಸ್ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಅದು ಪ್ರತಿದಿನ ಅದು ಒಂದು ಸೆಷನ್ ಥರ ಇರುತ್ತೆ ಸರ್. ಅದು ಇಂಡಿವಿಜುವಲ್ ಎಲ್ಲರನ್ನೂ ಸೇರಿಸಿ ನಾನು ಯಾವುದೂ ಹೇಳಲ್ಲ. ಪ್ರತಿಯೊಬ್ಬರಿನಲ್ಲಿ ಅವ್ರದ್ದೇ ಆದ ಒಂದು ಶಕ್ತಿ ಇರುತ್ತೆ, ಅವ್ರದ್ದೇ ಆದ ಒಂದು ಕೆಲವು ಅಡ್ಡ ಪರಿಣಾಮಗಳಿರುತ್ತೆ. ಈ ಪರಿಣಾಮಗಳನ್ನೆಲ್ಲಾನು ಮೀರಿ ಮಾಡುವಂಥದ್ದೇ ಇದು ಥೆರಪಿ. ಎಸ್ ಸರ್. ಸೊ ಆಸಕ್ತರು ಡಾಕ್ಟರ್ ಸುಬ್ಬಯ್ಯ ಅವ್ರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಅವರ ಫೋನ್ ನಂಬರ್ಗಳನ್ನ ನಾವು ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೇಜಲ್ಲಿ, ಕಮೆಂಟ್ ಬಾಕ್ಸಲ್ಲಿ ಮತ್ತು ನಮ್ಮ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀವಿ. ಸೊ ಡಾಕ್ಟರ್ ಸುಬ್ಬಯ್ಯ ಸರ್, ತುಂಬ ಧನ್ಯವಾದ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ವೈಬ್ರೋ ಅಕೌಸ್ಟಿಕ್ ಕ್ರೋಮೊಥೆರಪಿ ಬಗ್ಗೆ ಮಾತಾಡಿದ್ವಿ. ವೈಬ್ರೇಷನ್ನು ಮತ್ತು ಅಕೌಸ್ಟಿಕ್ಕು, ಸೌಂಡು ಮತ್ತು ಲೈಟು, ಕಲರು, ಈ ವಿಚಾರಗಳು ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ಈ ವಸ್ತುಗಳನ್ನು, ಈ ವಿಚಾರಗಳನ್ನ ಇಟ್ಕೊಂಡು ನಮಗೆ ಆಗಿರುವ ತೊಂದರೆಗಳ ನಿವಾರಣೆ ನಾವು ಮಾಡಬಹುದು ಅನ್ನೋದನ್ನು ಡಾಕ್ಟರ್ ಸುಬ್ಬಯ್ಯ ಸರ್ ಹೇಳ್ತಾಯಿದ್ರು. ಈಗ ಆಲ್ರೆಡಿ ಮಾಡ್ತಾಯಿದ್ರು ತುಂಬ ಜನ. ಸೊ ಅದನ್ನು ನಿಮಗೆ ಯಾವುದೇ ಕಾಯಿಲೆ ಇದ್ದರೂ ಕೂಡ ನಿಮಗೆ ಬೇಕು, ನಿಮಗೆ ಈ ಒಂದು ಥೆರಪಿನ ತೊಗೋಬೇಕು ಅಂದರೆ ಡಾಕ್ಟರ್ ಸುಬ್ಬಯ್ಯರನ್ನ ಸಂಪರ್ಕಿಸಿ. ಅವರೊಂದು ಸೆಷನ್ ಮೂಲಕ ನಿಮ್ಗೆ ಅರ್ಥ ಆಗುತ್ತೆ ಏನಿರುತ್ತೆ ಅಂಥೇಳಿ, ಅದಾನಂತರ ನೀವು ನಿರ್ಧಾರ ಕೈಗೊಳ್ಬೋದು. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾ ಇರಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.